ನಮಸ್ಕಾರ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ಈ ದೇಶ ಕಂಡ ಮಹಾನ್ ಜ್ಞಾನಿ ಮತ್ತು ರಾಷ್ಟ್ರಕವಿಗಳಲ್ಲಿ ಒಬ್ಬರು. ಕುವೆಂಪು ಅವರನ್ನ ಪಡೆದ ಈ ಮಣ್ಣಿನ ಮಕ್ಕಳಾದ ನಾವೆಲ್ಲರೂ ಧನ್ಯರೇ. ಇಡೀ ವಿಶ್ವದೆದುರು ಕರುನಾಡಿನ ಕೀರ್ತಿ ಪತಾಕೆ ಹಾರಿಸಿ ಸರಸ್ವತಿಯ ಪುತ್ರರೇ ಕುವೆಂಪು ಅವರು. ಕುವೆಂಪು ಅವರ ಒಂದೊಂದು ಸಾಲುಗಳು ಮಹಾಕಾವ್ಯಗಳಾಗಿದ್ವು. ಯಾವುದರಲ್ಲಿ ಕಡಿಮೆ ಇತ್ತು ಕುವೆಂಪು ಅವರಿಗೆ? ಜ್ಞಾನಗಂಗೆಯೇ ಕುವೆಂಪು ಅವರ ಶಿರದಲ್ಲಿ ಧುಮ್ಮಿಕ್ಕುತ್ತಿದ್ದಳು. ಅಂತಹ ಮಹಾನ್ ಕವಿಗೆ ನಮ್ಮವರೇ ನಮ್ಮ ದೇಶದಲ್ಲೇ ಅವಮಾನ ಮಾಡ್ತಾರೆ ಅಂದರೆ ನಿಜಕ್ಕೂ ಅಂಥವರಿಗೆ ಏನನ್ಬೇಕೋ ಏನು. ಆದರೆ ಕುವೆಂಪು ಅವರಿಗೆ ಸಿಗಬೇಕಿದ್ದ ವಿಶ್ವದ ಶ್ರೇಷ್ಠ ಪ್ರಶಸ್ತಿಯಾದ ನೋಬೆಲ್ ಪಾರಿತೋಷಕವನ್ನು ತಪ್ಪಿಸಿದ್ರು ಅನ್ನೋದೇ ವಿಷಾದನೀಯ. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ಕುವೆಂಪು ಅವರಿಗೆ ನೋಬೆಲ್ ಪ್ರಶಸ್ತಿ ಯಾಕಾಗಿ ಸಿಗಲಿಲ್ಲ, ಅದಕ್ಕೆ ಕಾರಣವಾದರೂ ಏನು, ಇದು ಸಮಂಜಸವ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ನೋಬೆಲ್ ಪ್ರಶಸ್ತಿ ಅಂದ್ರೇನು, ಯಾಕಾಗಿ ಈ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಅನ್ನೋದನ್ನ ಚಿಕ್ಕದಾಗಿ ತಿಳ್ಕೊಳ್ಳೋಣ. ನೋಬೆಲ್ ಪ್ರಶಸ್ತಿಯು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರದ ಕ್ಷೇತ್ರಗಳಲ್ಲಿ ಮಾನವ ಕುಲಕ್ಕೆ ಮಹತ್ತರ ಕೊಡುಗೆ ನೀಡಿದವರಿಗೆ ಮಾತ್ರ ನೀಡಲಾಗುವ ಅತ್ಯಂತ ಗೌರವಾನ್ವಿತ ಪ್ರಶಸ್ತಿ. ಇದು ಆಲ್ಫ್ರೆಡ್ ನೋಬೆಲ್ ಎಂಬುವರ ಜ್ಞಾಪಕಾರ್ಥವಾಗಿ ಹಾಗೂ ಅವರ ಸ್ವಂತ ಆಸ್ತಿಯಿಂದಲೇ ಕೊಡಮಾಡುವ ವಿಶ್ವಮಾನ್ಯ ಪುರಸ್ಕಾರ. ಇವರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಸ್ತೃತವಾಗಿ ತಿಳಿಸ್ಕೊಡ್ತೀನಿ. ಹೀಗೆ 1901ರಿಂದಲೂ ನೋಬೆಲ್ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ವಿಜೇತರನ್ನ ಘೋಷಿಸಿ ಡಿಸೆಂಬರ್ 10ರಂದು ಸ್ವೀಡನ್ನ ಸ್ಟಾಕ್ಹೋಮ್ ಮತ್ತು ನಾರ್ವೆಯ ಓಸ್ಲೋದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ವಿಜೇತರಿಗೆ ಚಿನ್ನದ ಪದಕ, ಡಿಪ್ಲೊಮೊ ಮತ್ತು ವಿತ್ತೀಯ ಬಹುಮಾನ ಕೂಡ ದೊರೆಯುತ್ತದೆ. ಇದು ಜೀವಮಾನದ ಶ್ರೇಷ್ಠ ಸಾಧನೆ ಎಂದೇ ಪರಿಗಣಿಸಲಾಗಿದೆ. ಇಂಥ ಪ್ರಶಸ್ತಿಯ ಆಯ್ಕೆಗೆ ಎಲ್ಲ ದೇಶಗಳಿಂದಲೂ ವಿಶೇಷ ಸಾಧನೆ ಮಾಡಿದಂಥ ಶ್ರೇಷ್ಠ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯುತ್ತದೆ. ಅಂಥವರ ಆಯ್ಕೆಯಲ್ಲಿ ಕುವೆಂಪು ಅವರ ಹೆಸರು ಕೂಡ ಭಾರತದಿಂದ ಮುಂಚೂಣಿಯಲ್ಲಿತ್ತು. ಅದು ಭಾರತದ ಕೇಂದ್ರ ನೋಬೆಲ್ ಆಯ್ಕೆ ಸಮಿತಿಯು ಕೂಡ ಕುವೆಂಪು ಅವರನ್ನ ಶಿಫಾರಸು ಮಾಡೋದ್ರಲ್ಲಿತ್ತು. ಆದರೆ ಅದೇ ಆಯೋಗದಲ್ಲೇ ಕುವೆಂಪು ಅವರನ್ನ ಇನ್ನಿಲ್ಲದಂತೆ ಅವಮಾನಿಸಿದ್ರು. ಕುವೆಂಪು ಅವರಿಗೆ ನೋಬೆಲ್ ಪ್ರಶಸ್ತಿ ನೀಡುವ ಭರವಸೆ ನೀಡಲಾಗಿತ್ತು, ಆದರೆ ಅದು ಕನಸಾಗಿಯೇ ಉಳಿಯಿತು. ಇಂದಿಗೂ ಕುವೆಂಪು ಅವರ ಜನ್ಮೋತ್ಸವ ಬಂದಾಗ ಹಲವಾರು ಮಂದಿ ಗಣ್ಯರು, ಸಾಹಿತಿಗಳು ಮರಣೋತ್ತರ ನೋಬೆಲ್ ಪುರಸ್ಕಾರ ಮಾಡಲೇಬೇಕೆಂಬ ಒತ್ತಾಯವನ್ನು ಮಾಡ್ತಾರೆ. ಆದರೆ ಕೇಂದ್ರಕ್ಕೆ ಈ ಬಗ್ಗೆ ಕಿವಿಯೂ ಇಲ್ಲದಂತೆ ಸುಮ್ಮನೆ ಕುಳಿತುಕೊಂಡ್ಬಿಟ್ಟಿದೆ. ಯಾಕಂದ್ರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬ ಗಾದೆ ಮಾತಿನಂತೆ ದಕ್ಷಿಣ ಭಾರತವೆಂದರೆ ಉತ್ತರದವರಿಗೆ ಉದಾಸೀನ. ಈ ಸತ್ಯ ಇಂದು ನೆನ್ನೆಯದಲ್ಲ. ರಾಜಾದಿರಾಜರ ಕಾಲದಿಂದಲೂ ದಕ್ಷಿಣದವರನ್ನ ಶತ್ರುಗಳಂತೆಯೇ ಭಾವಿಸುತ್ತಿದ್ರು. ಆ ಪರಂಪರೆ ಇಂದಿಗೆ ಕೊಂಚ ಮಟ್ಟಿಗೆ ತಣ್ಣಗಾದಂತೆ ಕಂಡರೂ ಕೂಡ ಇಂಥ ಉನ್ನತ ಪ್ರಕರಣಗಳಲ್ಲಿ ಅದು ಜೀವ ತಳೆಯುತ್ತೆ. ನೋಬೆಲ್ ಪ್ರಶಸ್ತಿ ಸಮಿತಿಯು ಕನ್ನಡ ಸಾಹಿತ್ಯದ ಜನಪ್ರಿಯತೆಯಿಂದ ಸಾಕಷ್ಟು ಪ್ರಭಾವಿತವಾಗಿತ್ತು. ಕವಿತೆ, ಕಾದಂಬರಿ, ನಾಟಕ, ಮಹಾಕಾವ್ಯ, ಪ್ರಬಂಧ ಮತ್ತು ವಿಮರ್ಶಾತ್ಮಕ ವಿಶ್ಲೇಷಣೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಯನ್ನು ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲು ಪ್ರೊಫೆಸರ್ ವಿ.ಕೆ. ಗೋಕಾಕ್ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯಾಸಕ್ತರ ಸಮಿತಿಯನ್ನ ರಚಿಸುವಂತೆಯೂ ಅದು ಸೂಚಿಸಿತ್ತು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅವರ ಶ್ರೇಷ್ಠ ಕೃತಿಯಾದ ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವರು ಕನ್ನಡದಲ್ಲಿ ಬರೆದ ಕಾರಣಕ್ಕಾಗಿ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದಿಲ್ಲ. ನೋಬೆಲ್ ಪ್ರಶಸ್ತಿ ಪಡೆಯುವ ಎಲ್ಲಾ ಅರ್ಹತೆ ಕುವೆಂಪು ಅವರಲ್ಲಿತ್ತು. ಲೇಖಕ ತಾನು ಬರೆಯುವಾಗ ಯಾವ ವಿಷಯಗಳು, ಸಮಸ್ಯೆಗಳನ್ನು ಎದುರುಗೊಳ್ಳುತ್ತಾರೆ ಎಂಬುದು ಮುಖ್ಯ. ಆ ರೀತಿಯಲ್ಲಿ ವಿಭಿನ್ನವಾಗಿ ಹಲವು ವಿಚಾರಗಳನ್ನು ಎದುರುಗೊಂಡವರು ಕುವೆಂಪು.
ಕುವೆಂಪು ಅವರ ಭಾಷಣ ಕೇಳಲು ನೂರಾರು ಕಿಲೋಮೀಟರ್ಗಳಿಂದ ಜನರು ಬರುತ್ತಿದ್ದರು. ಕುವೆಂಪು ಅವರಿಗೆ ನಮ್ಮ ಮುಂದೆ ಕುಳಿತಿರುವ ಜನರಿಗೆ ಯಾವ ವಿಚಾರಗಳನ್ನ ತಿಳಿಸಬೇಕೆಂಬುದು ಗೊತ್ತಿತ್ತು. 100 ದೇವತೆಯ ನೂಕಾಚೆ ದೂರ, ಭಾರತಾಂಬೆಯ ಪೂಜಿಸುವ ಭಾರ ಎಂದಿದ್ದ ಕುವೆಂಪು. ದೇಶ ಕಟ್ಟುವುದೇ ನಿಜವಾದ ಪೂಜೆ ಎಂದಿದ್ದರು. ನೂರಾರು ದೇವರುಗಳನ್ನ ನಿರಾಕರಣೆ ಮಾಡಿ ಎಂದು ಕುವೆಂಪು ಹೇಳಿದ್ರು. ಅಂಥ ಹೇಳಿಕೆ ಕೊಡಲು ಭಾರಿ ಧೈರ್ಯ ಬೇಕು. ಕುವೆಂಪು ಅವರು ಹುಸಿ ಆಧ್ಯಾತ್ಮವನ್ನ ಎಂದೂ ನಂಬಿರಲಿಲ್ಲ. ಅವರಿಗೆ ಅನುಭವ, ಪ್ರಾಮಾಣಿಕತೆ, ವಿಚಾರವಾದವೇ ಭಕ್ತಿಯಾಗಿತ್ತು. ಕುವೆಂಪು ಅವರು ಮಂತ್ರಮಾಂಗಲ್ಯವನ್ನ ಹುಟ್ಟು ಹಾಕಿದ್ದು ಧರ್ಮ ನಿರಪೇಕ್ಷತೆಯಿಂದ. ಬಹುಸಂಖ್ಯಾತರು ಯಾವುದರಿಂದ ಬದುಕಲು ಸಾಧ್ಯ ಎಂದು ಕುವೆಂಪು ಚಿಂತಿಸುತ್ತಿದ್ದರು. ಎಲ್ಲರೂ ಸಾಮರಸ್ಯದಿಂದ ಬದುಕುವ ಧರ್ಮ ಬೇಕು, ಹಿಂಸೆ ಹರಡುವ ದೇಶವಲ್ಲ ಎಂಬುದು ಅವರ ಚಿಂತನೆಯಾಗಿತ್ತು. ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ವೈಯಕ್ತಿಕ ಕ್ಷೇತ್ರಗಳಲ್ಲಿ ಇದ್ದಾರೆಯೇ ಹೊರತು ಎಲ್ಲಾ ಕ್ಷೇತ್ರಗಳನ್ನ ಒಳಗೊಂಡ ಯಾರೂ ಇಲ್ಲ ಎಂಬ ಒಮ್ಮತದ ಅಭಿಪ್ರಾಯ ಹೊರಹೊಮ್ಮಿತ್ತು. ಸಮಿತಿಯ ಅಧ್ಯಕ್ಷ ಪ್ರೊಫೆಸರ್ ಗೋಕಾಕ್ ಅವರು ಚಿಂತಿಸಿದ ನಂತರ ಕುವೆಂಪು ಅವರ ಹೆಸರನ್ನ ಸೂಚಿಸಿದ್ರು. ಕುವೆಂಪು ಅವರ ಎಲ್ಲಾ ಕೃತಿಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ದೆಹಲಿಗೆ ಕೊಂಡೊಯ್ಯಬೇಕಿತ್ತು. ಆ ಹಂತದಲ್ಲಿ ದುರಂತ ಸಂಭವಿಸಿತ್ತು. ಕುವೆಂಪು ಅವರ ಅನುವಾದಿತ ಆವೃತ್ತಿಗಳನ್ನ ಹೊತ್ತುಕೊಂಡು ಡಾಕ್ಟರ್ ಪ್ರಭುಶಂಕರ್ ದೆಹಲಿಗೆ ರೈಲು ಹತ್ತಿದ್ರು. ಆದರೆ ಕೇಂದ್ರ ನೋಬೆಲ್ ಸಮಿತಿಯು ಅವರಿಗೆ ಒಂದು ಆಸನವನ್ನು ಸಹ ಕಾಯ್ದಿರಿಸಲಿಲ್ಲ. ಅಷ್ಟೇ ಅಲ್ಲ, ನೋಬೆಲ್ ಕೇಂದ್ರ ಆಯೋಗದಲ್ಲಿದ್ದ ಒಬ್ಬ ಉತ್ತರ ಭಾರತೀಯ ಕುವೆಂಪು ಅವರ ಅಮೂಲ್ಯ ಕೃತಿಗಳನ್ನ ಕಸದಂತೆ ಮೂಲೆಗೆ ಎಸೆದ. ಕುಳಿತುಕೊಳ್ಳಲು ಸ್ಥಳವಿಲ್ಲದೆ ಪ್ರೊಫೆಸರ್ ಪ್ರಭುಶಂಕರ್ ಬಹಳ ಕಷ್ಟದಿಂದ ದೆಹಲಿಗೆ ತಲುಪಿದ್ರು. ಅಲ್ಲಿನ ಸಮಿತಿಯು ಕುವೆಂಪು ಅವರ ಶ್ರೇಷ್ಠತೆಗೆ ಗಮನ ಕೊಡಲಿಲ್ಲ. ಅವರ ಕನ್ನಡದ ಕೃತಿಗಳನ್ನ ಮೂಲೆಗುಂಪು ಮಾಡಿ ಎಸೆದುಬಿಟ್ಟಿತ್ತಂತೆ. ಅಂತಿಮವಾಗಿ ಮಹಾನ್ ಸಾಹಿತಿಗೆ ಸಲ್ಲಬೇಕಾದ ನೋಬೆಲ್ ಪ್ರಶಸ್ತಿ ವಂಚಿತವಾಯಿತು. ಇದುವರೆಗೆ ಬಹಿರಂಗಪಡಿಸದ ನಿಜವಾದ ದುಃಖಕರ ಕಥೆ ಅದು. ಆ ಘಟನೆಯನ್ನು ನೆನಪಿಸಿಕೊಳ್ಳುವಾಗ ನನಗೆ ಇನ್ನೂ ತುಂಬಾ ಬೇಸರವಾಗುತ್ತದೆ. ಒಬ್ಬ ವ್ಯಕ್ತಿಯ ನಿರ್ದಯಿಯ ವರ್ತನೆಯು ಕುವೆಂಪು ಅವರಿಂದ ಪ್ರಶಸ್ತಿ ಕಸಿದುಕೊಂಡಿತ್ತು ಎಂದು ಇಂದಿಗೂ ಆದ ಅವಮಾನವನ್ನ ನೆನಪಿಸಿಕೊಳ್ತಾರೆ ಹಿರಿಯರು. ಕುವೆಂಪು ಅವರಿಗೆ ನೋಬೆಲ್ ಪ್ರಶಸ್ತಿ ದೊರೆತಿಲ್ಲ. ಆದರೆ ಅವರ ಸಾಹಿತ್ಯದ ಮಹತ್ವವನ್ನ ಪರಿಗಣಿಸಿ ಅನೇಕ ಸಾಹಿತಿಗಳು ಮತ್ತು ಗಣ್ಯರು ಅವರಿಗೆ ನೋಬೆಲ್ ಸಿಗಬೇಕೆಂದು ಇಂದಿಗೂ ಪ್ರತಿಪಾದಿಸಿದ್ದಾರೆ. ವಿಶೇಷವಾಗಿ ಅವರ ಕೃತಿಗಳು ಇಂಗ್ಲಿಷ್ಗೆ ಅನುವಾದಗೊಂಡಿದ್ದರೆ ಟ್ಯಾಗೂರ್ ಅವರಂತೆ ಅವರಿಗೆ ಪ್ರಶಸ್ತಿ ಸಿಕ್ಕಿತ್ತು ಎಂಬ ಅಭಿಪ್ರಾಯ ಇಂದಿಗೂ ಬಲವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಇತರೆ ಸಂಸ್ಥೆಗಳು ಅವರಿಗೆ ಮರಣೋತ್ತರವಾಗಿ ನೋಬೆಲ್ ಪ್ರಶಸ್ತಿ ನೀಡಬೇಕೆಂದು ಆಗ್ರಹಿಸುತ್ತಲೇ ಇವೆ. ಕುವೆಂಪು ಅವರ ಸಾಹಿತ್ಯದ ಶ್ರೇಷ್ಠತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಯನ್ನ ಗುರುತಿಸಿ ಅವರಿಗೆ ನೋಬೆಲ್ ಸಿಗಬೇಕೆಂಬುದು ಹಲವರ ವಾದ. ಆದರೆ ವಿಮರ್ಶಕರ ಅಭಿಪ್ರಾಯದಂತೆ ಕೃತಿಗಳು ಜಾಗತಿಕ ಮಟ್ಟದಲ್ಲಿ ಪರಿಚಯಗೊಳ್ಳದಿರುವುದು ಮತ್ತು ಅನುವಾದದ ಕೊರತೆಯೇ ನೋಬೆಲ್ ತಪ್ಪಲು ಮುಖ್ಯ ಕಾರಣ ಎಂದು ಹೇಳಲಾಗುತ್ತದೆ. ಇದುವರೆಗೂ ಕುವೆಂಪು ಅವರಿಗೆ ಮರಣೋತ್ತರವಾಗಿ ನೋಬೆಲ್ ಪ್ರಶಸ್ತಿ ನೀಡಬೇಕೆಂದು ಆಗ್ರಹಿಸಿ ಮನವಿಗಳು ಸಲ್ಲಿಕೆ ಆಗುತ್ತಲೇ ಇವೆ. ಆದರೆ ಮನವಿಯನ್ನ ಮನ್ನಿಸುವವರು ಮಾತ್ರ ಸುಮ್ಮನಿದ್ದಾರೆ. ಪ್ರೊಫೆಸರ್ ಬಿಳಿಮಲೆಯವರ ಪ್ರಕಾರ ಕನ್ನಡದ ಓದುಗರಿಗೆ ಕಬೀರ್, ರವೀಂದ್ರನಾಥ್ ಟ್ಯಾಗೋರ್, ಪ್ರೇಮ್ಚಂದ್, ಮಹಾಶ್ವೇತಾದೇವಿ ಫೋಟೋ ತೋರಿಸಿದರೆ ಥಟ್ಟನೆ ಅವರು ಯಾರೆಂದು ಹೇಳುತ್ತಾರೆ. ಇದೇ ಪರಿಸ್ಥಿತಿಯನ್ನು ಕುವೆಂಪು ಅವರ ಬಗ್ಗೆ ನಿರ್ಮಿಸಲು ಏಕೆ ಆಗಿಲ್ಲ? JNUವಿನ ಹಿಂದೆ ಪ್ರೊಫೆಸರ್ಗಳಿಗೆ ಕನ್ನಡದ ಪ್ರಮುಖ ಸಾಹಿತಿಗಳು ಗೊತ್ತಾಗಿಲ್ಲ ಎಂದರೆ ಬೇಸರವಾಗುತ್ತದೆ. ಕುವೆಂಪು ಅವರ ಸಮಗ್ರ ಕೃತಿಗಳು ಇಂಗ್ಲಿಷ್ಗೆ ಅನುವಾದಗೊಂಡು ವಿದೇಶಗಳಲ್ಲಿ ಪ್ರಸರಣಗೊಂಡಿದ್ದರೆ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದು ಬಹಳ ಕಾಲವಾಗಿರ್ತಿತ್ತು. ಅದು ಬಾರದಿರುವುದಕ್ಕೆ ನೋಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿ ಕಾರಣವಲ್ಲ, ರಾಜ್ಯದೊಳಗೆ ಕನ್ನಡವನ್ನು ಪ್ರತಿನಿಧಿಸುತ್ತಿರುವ ಸಂಸ್ಥೆಗಳು ಕಾರಣ. ಸಮರ್ಥವಾಗಿ ಅನುವಾದ ಮಾಡುವಂಥವರ ಮುಖಾಂತರ ಈ ಕಾರ್ಯವನ್ನವರು ಮಾಡಿಸಬೇಕಿತ್ತು. ಈ ಎಲ್ಲ ನಿಟ್ಟಿನಲ್ಲಿ ಕನ್ನಡದ ಉತ್ತಮ ಕೃತಿಗಳು ಎಲ್ಲ ಪ್ರಮುಖ ಭಾಷೆಗಳಿಗೆ ಅನುವಾದಗೊಳ್ಳಬೇಕು. ಮುಖ್ಯವಾಗಿ ಇಂಗ್ಲಿಷ್ಗೆ ಅನುವಾದಗೊಳ್ಳಬೇಕು. ಹಿಂದಿಗೆ ಅನುವಾದಗೊಂಡರೆ ಅದರ ಪ್ರಕಾಶನದ ಜವಾಬ್ದಾರಿಯನ್ನು ಹಿಂದಿಯವರೇ ತೆಗೆದುಕೊಳ್ಳುವಂತೆ ಮಾಡಬೇಕು. ಅವರಿಗೆ ಬಹಳ ವ್ಯವಸ್ಥಿತವಾದ ಮಾರಾಟ ಜಾಲವಿರುತ್ತದೆ. ಕೃತಿಗಳು ಶೀಘ್ರ ಮಾರಾಟವಾಗುತ್ತವೆ.
ಬೇರೆ ಯಾವ ಭಾಷೆಗಳಲ್ಲಿಯೂ ಇಲ್ಲದಿರುವಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕನ್ನಡದಲ್ಲಿ ಅಕಾಡೆಮಿಗಳು, ಪ್ರಾಧಿಕಾರಗಳು, ಪರಿಷತ್ತು, ಇಲಾಖೆ ಇವೆಲ್ಲ ಇವೆ. ಇವೆಲ್ಲವೂ ಕನ್ನಡ ಸಾಹಿತ್ಯ ಜಾಗತೀಕರಣದಲ್ಲಿ ಪ್ರಸರಣ ಆಗುವಂತೆ ಮಾಡುವಲ್ಲಿ ವಿಫಲವಾಗಿವೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋದು ಕೂಡ ಪ್ರೊಫೆಸರ್ ಬಿಳಿಮಲೆಯವರ ಟೀಕೆ. ಭಾಷಾಭಿಮಾನ ಕೇವಲ ಅಂತರಂಗದಲ್ಲಿ ಇರಬಾರದು, ಜಗಜ್ಜಾಹೀರಾಗಬೇಕು, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ಬದಲಾಯಿಸಬೇಕು. ಒಂದು ವೇಳೆ ಕುವೆಂಪು ಅವರ ಕೃತಿಗಳು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಗೆ ಭಾಷಾಂತರವಾಗಿದ್ದರೆ ಇಂದು ಕರುನಾಡು ಕೂಡ ನೊಬೆಲ್ ಪುರಸ್ಕಾರವನ್ನು ಆಹ್ಲಾದಿಸುತ್ತಿತ್ತು. ಕನ್ನಡಕ್ಕೆ ಅನುವಾದವಾದ ಕೃತಿಗಳು, ಕಥೆಗಳು, ಕಾದಂಬರಿಗಳು ಸಾವಿರಾರು ಸಿಗುತ್ತವೆ. ಆದರೆ ಕನ್ನಡದಿಂದ ಅನ್ಯ ಭಾಷೆಗಳಿಗೆ ಅನುವಾದಗೊಂಡಿರುವಂತಹ ಅತಿ ವಿರಳ. ರಾಷ್ಟ್ರಕವಿ ಕುವೆಂಪುರವರು ಕನ್ನಡದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನ ಭಾಷೆಗಳಲ್ಲಿ ಮೇಳೈಸಬೇಕು. ಇದುವೇ ಪ್ರತಿಯೊಬ್ಬ ಕನ್ನಡಿಗನ ಅಂತರಾಳ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.